ಅಜ್ಜಿಗೆ ಅರ್ವೆ ಚಿಂತೆ ಆದರೆ ಮೊಮ್ಮಗಳಿಗೆ ಶಾಪಿಂಗ್ ಚಿಂತೆನಂತೆ. ನಾನು ಗಜಪತಿ ಬಂದು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ದೇಹ ಪ್ರವೇಶದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ನಂಬ್ಕೊಂಡು ಕರ್ಕೊಂಡು ಬಂದರೆ ನೀನು ಸ್ವಾರ್ಥಿ ಥರ ಆಡ್ತಾ ಇದೀಯಾ. ನನ್ನ ಪರಿಸ್ಥಿತಿ ನಿನಗೆ ಅರ್ಥನೇ ಆಗ್ತಿಲ್ವಾ? ನಾನಲ್ಲ ಸ್ವಾರ್ಥಿ, ನೀನು ಸ್ವಾರ್ಥಿ. ಎಷ್ಟು ದಿನ ಆಯ್ತು ಒಂದು ಸಾರ್ಥಿ ಆದ್ರೂ ನನಗೆ ದೇಹ ಹುಡ್ಕೋ ಪ್ರಯತ್ನ ಮಾಡಿದ್ಯಾ ಹೇಳು? ನೋಡು ಅಧೀರ, ನನ್ನ ಕೆಲಸ ಮುಗಿಯೋವರೆಗೂ ನೀನು ತ್ರಿಶಂಕು ಸ್ಥಿತಿನಲ್ಲೇ ಇರ್ತೀಯ. ಅಲ್ಲಿವರೆಗೂ ನಿನಗೆ ನನ್ನ ಸಹಾಯ ಸಿಗೋದಿಲ್ಲ. ಸಂಯುಕ್ತ, ಸರಿ ಸರಿ, ಆದ್ರೆ ನಾನು ನೀನು ಹೇಳ್ದೆಲ್ಲ ಮಾಡಿದ್ದೀನಿ. ನೀನು ಹೇಳ್ದಾಗೆ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ನೀನು ಹೀಗೆ ಮಾತಾಡಿದ್ರೆ ಹೇಗೆ? ಶ್ರಾವಣಿ ಸುಲಭದ ಹೆಣ್ಣಲ್ಲ, ಅವಳು ಚತುರೆ, ಬುದ್ಧಿವಂತೆ. ಅವಳಿಗೆ ಏನಾದರೂ ಮಾಡಕ್ಕಾಗತ್ತಾ? ಓ, ಅವಳಿಗೇನು ಮಾಡೋಕ್ಕಾಗಲ್ಲ ಅಂತ ನೀನು ನಿರ್ಧಾರ ಮಾಡಿಬಿಟ್ಟೆ. ಹಾಗಾದರೆ ಈಗ ನಾವು ಇದನ್ನೆಲ್ಲ ಮರ್ತು ಬಿಡಬೇಕು ಅಲ್ವಾ? ಮರಿ ಅಂತ ಹೇಳಿಲ್ಲ, ಆದ್ರೆ ನನ್ನ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡು ಅಷ್ಟೇ. ಸಂಯುಕ್ತ, ಸ್ವಲ್ಪ ದಿನ ಸಮಯ ತಗೊಂಡು ಆಮೇಲೆ ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡು. ಈಗ ದೇಹ ಪ್ರವೇಶ, ನಿನ್ನ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕೇನು? ಈಗ ಯಾಕೋ ಕಾಲ ಸರಿ ಇಲ್ಲ ಅನಿಸ್ತಾ ಇದೆ. ನಿನ್ನ ಕೈಲಿ ಆಗಲ್ಲ ಅಂತ ಒಪ್ಕೋ ಅಧೀರ. ಅದನ್ನ ಬಿಟ್ಬಿಟ್ಟು ಕಾಲ ಸರಿ ಇಲ್ಲ, ಗ್ರಹಗತಿಗಳು ಸರಿ ಇಲ್ಲ ಅಂತ ಕತೆ ಹೇಳ್ಬೇಡ ನನಗೆ. ಸಂಯುಕ್ತ, ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಶಕ್ತಿ ದಿನೇ ದಿನೇ ಕುಗ್ತಾ ಬರ್ತಾ ಇದೆ. ನಾನು ಆದಷ್ಟು ಬೇಗ ಇನ್ನೊಂದು ದೇಹ ಪ್ರವೇಶ ಮಾಡಲೇಬೇಕು. ಇಲ್ಲ ಅಂದ್ರೆ ನನ್ನ ಸಂಪೂರ್ಣ ಶಕ್ತಿ ಕಳ್ಕೊಂಡು ಏನೂ ಮಾಡಕ್ಕಾಗದೇ ಇರೋ ಸ್ಥಿತಿಗೆ ಬಂದುಬಿಡ್ತೀನಿ. ನಿನಗೆ ಶಕ್ತಿ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀನು ನಾನು ಹೇಳಿದ ಕೆಲಸನ ಮಾಡಲೇಬೇಕು. ಹೋಗು, ಆ ಶ್ರಾವಣಿನ ಈಗಲೇ ಸಾಯಿಸ್ಬಿಡ್ ಬಾ, ಹೋಗು. ಸಂಯುಕ್ತ, ನಾನು ಏನೂ ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಆ ಶ್ರಾವಣಿ ಸತ್ತು ಅವಳ ದೇಹ ಮನೆಗೆ ಬರೋವರೆಗೂ ನಿನಗೆ ಪ್ರವೇಶ ಮಾಡೋದಕ್ಕೆ ದೇಹ ಸಿಗೋದಿಲ್ಲ. ಅಲ್ಲಿವರೆಗೂ ನಿನ್ನ ಮುಖನ ನನಗೆ ತೋರಿಸ್ಬೇಡ.